ಬಾಳಿಗೆ ಸುರ ಸ್ತೋಮ ವಂದಿತ ವಂದಿತ ಕಾಮಿತ ವರದೈ ಕರುಣಾಕರಗೆ ಭಾಮಿಯರು ರೇಸು ಪ್ರೇಮದಿ ಪಾಡಲು ರಘುಕುಲ ತಿಲಕಗೆ पार्वती गुरवे नमः दक्षिणामूर्ति जीवै सकल कार्यात्मकै अररे निन्नय महिमेयनु ಪೊಗಡಲಳವಲ್ಲ Hare
ಲಂಬೋದರನ ಗಜಾನನ ಗಣಾಧಿಪನ ಗೌರೀಸುತನಾಯ ನೆನೆಯಿರು ನೆನೆಯಿರು ನೆನೆಯಿರು
ಪ್ರಾಣಿಗಳು ಪ್ರವೇಶ ಮಾಡುವುದಿಲ್ಲ. ಒಂದೊಮ್ಮೆ ಪ್ರವೇಶ ಮಾಡಿದ್ದೇ ಹೋಗು ಅಂತ ಆದ್ರೆ ಅಲ್ಲಿ ನಿಮ್ಮಂತವರು ಅಂದ್ರೆ ಮನುಷ್ಯರು ಪುರೋಹಿತರನ್ನ ಕರೆಸಿ ಪೂಜೆ ಮಾಡೋದಕ್ಕೆ ಮುಂದಾಗ್ತಾರೆ, ಎಲ್ಲಾ ಶಾಂತಿಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ಮಾನವರು ಪ್ರಾಣಿಗಳು ವಾಸ ಮಾಡುವಂತ ನಮಗೂ ಹೇಗೆ ಪ್ರವೇಶ ಮಾಡಿದ್ದೆ ಹೋಗು ಅಂತ ಆದ್ರೆ ಯಾವ ಪೂಜೆ ಮಾಡ್ಬೇಕು? ಯಾವ ನಿನ್ನಲ್ಲಿ ಕೇಳುದು, ಯಾರು ನೀನು? ಯಾಕಾಗಿ ಬಂದೆ? ನನ್ನ ಗುಹೆಯನ್ನು ಯಾಕೆ ಪ್ರವೇಶ ಮಾಡಿದ? ನೀ ಯಾರು? ನನ್ನ ವಿಚಾರ ವಸುದೇವನಾತ್ಮಭವನು ದ್ವಾರಕೆ ಬೆದರು ಕೇಳನ್ನ ಜಗದಿ ಬೆದರು ಕೇಳನ್ನ ಜಗದಿ ಕೃಷ್ಣ ಕೃಷ್ಣ ಬಲ್ಲೂಕನೇ, ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ. ವಸುದೇವ ದೇವಕಿಯರ ಸಂಜಾತ, ದೂರದ ದ್ವಾರಕೆಯಲ್ಲಿ ನೆಲೆ ನಿಂತಾತ ಶ್ರೀ ಕೃಷ್ಣ ಎಂಬುದು ನನ್ನ ಹೆಸರು ಲೋಕವಿಖ್ಯಾತ. ಇಷ್ಟು ಸಾಕ, ಇನ್ನೇನಾದ್ರೂ ಬೇಕಾ? ನೀವು ಮಾಡಿದ ಕಾರ್ಯ ಏನಾಯ್ತು ಗೊತ್ತುಂಟಾ? ನೀನು ಕೃಷ್ಣನೇ ಆಗಿರು, ಎಲ್ಲೋ ಇನ್ಯಾರೇ ಆಗಿರು, ದ್ವಾರಕೆಯಿಂದ ಬಂದವ. ಏಯ್, ಏನು ಮಾಡಿದ ಕಾರ್ಯ ಏನಾಯ್ತು? ಏನಾಯ್ತು? ಮನುಷ್ಯರಿಗೆ ಸಂಸ್ಕಾರ ಎನ್ನುವುದು ಉಂಟಂತೆ, ಅದನ್ನು ತಿಳಿದುಕೊಂಡವನ ಯಾರೇ ಆಗಲಿ ಒಬ್ಬರ ಮನೆ ಪ್ರವೇಶ ಮಾಡಬೇಕು ಅಂತ ಆದ್ರೆ ಹೀಗೆ ಅಂತ ಉಂಟಂತೆ. ಮನೆಯಲ್ಲಿ ಯಾರಿದ್ದಾರೆ ಆಗ ನಾನು ಪ್ರವೇಶ ಮಾಡಬಹುದಾ ಎನ್ನುವ ಹಾಗೆ ಆಲೋಚನೆ ಮಾಡಿ ಪ್ರವೇಶ ಮಾಡಬೇಕಂತೆ. ಅದರಲ್ಲಿ ನೀನು ಮಾಡಿದ ಹೇಗಾಯ್ತು? ಹೇಗಾಯ್ತು? ಪ್ರಾಯಕ್ಕೆ ಬಂದಂತ ಹೆಣ್ಣೊಬ್ಬಳು ಗುಹೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾನೆಲ್ಲದ ಸಮಯವನ್ನ ನೋಡಿ ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ಆಕೆಯನ್ನ ಬೆದರಿಸಿದವ ನೀನು. ಕೃಷ್ಣ, ನೀನು ಯಾಕೆ ಬಂದೆ ಅದನ್ನು ಹೇಳು. ನಿನ್ನ ಮಗಳನ್ನ ಬೆದರಿಸೋದಕ್ಕೆ ಬಂದದಂತ ಮಾಡಿದ್ಯಾ? ಮತ್ತೆ ಅಲ್ಲಪ್ಪ, ವರದ ಮಂದ ಗಮನಿಯನು ವರದ ಮಂದ ಗಮನಿಯನು ಎಂದ ಸಮಾರಿಸಿ ಬಂದಿರ ನಗರನು ಎಂದ ಸಮಾರಿಸಿ ಬಂದಿರ ನಗರನು ಬಲದಳೆದು ಬಲದಳೆದು ದೀದಿಗಳು ಕಂದು ನನ್ನರಿತು ಹೊಂದಿ ಮುನಿಯಲು ಕಂದು ನನ್ನರಿತು ಹೊಂದಿ ಓ ಬಲ್ಲೂಕನೇ, ನಿಮ್ಮ ಗುಹೆಯಲ್ಲಿರುವವನ್ನ ಬೆದರಿಸುವುದಕ್ಕಾಗಿ ಹೇಳಿದೇನು ಮಹತ್ ಕಾರ್ಯ ಮಾಡಿದೆ? ದೈನ್ಯದಲ್ಲಿ ರಾಮ ರಾಘವ ದಶರಥ ಬಾಲ ಜಗದೀಶ ರಾಮ ರಾಮ